ಮ್ಯಾನ್ ಆಫ್ ದಿ ಮ್ಯಾಚ್ ಬರುತ್ತೆ, ಎಲ್ಲರೂ ಕೂಡ ನಿಮಗೆ ಕೇಳ್ತಾ ಇರ್ತಾರೆ, ಮೆಚ್ಕೋತಾ ಇದ್ದಾರೆ. ನೀವು ಅಪ್ಪ ಅಮ್ಮ ಕಾಲ್ ಮಾಡಿದ್ರಾ, ಹಂಚ್ಕೊಂಡ್ರ ಖುಷಿನ ಆ ಟೈಮಲ್ಲಿ? ತಂದೆ ಮತ್ತೆ ತಾಯಿ ಅವರು ರೆಗ್ಯುಲರ್ ಆಗಿ ಮನೇಲಿ ನೋಡ್ತಾನೆ ಇರ್ತಾರಲ್ಲ, ಸೊ ಅವ್ರು ಫಸ್ಟ್ ಕಾಲ್ ಮಾಡ್ತಾರೆ ಅಂದ್ರೆ ನೈಟ್ ಟೈಮ್ ನಾನು ಗೊತ್ತು ನಾನು ಪಿಕ್ ಮಾಡಲ್ಲ ಅಂತ ರಾತ್ರಿ ಮಾಡಲ್ಲ, ಬೆಳಿಗ್ಗೆ ಟೈಮ್ ಮಾಡ್ತಾರೆ. ಬೆಳಿಗ್ಗೆ ಮಾಡಿ ಖುಷಿ ಆದ್ರು ಅವರು, ಯಾಕಂದ್ರೆ ಆ ತಂದೆ ತಾಯಿ ಅದೇ ಕೇಳ್ತಿದ್ರು, ನೀನು ಲೀಗಲ್ಲಿ ಯಾವಾಗ್ಲೂ ತಗೊಂತಿದ್ದೆ, ಯಾಕಂದ್ರೆ ವರ್ಲ್ಡ್ ಕಪ್ ಈ ಹಂತದಲ್ಲಿ ಏನಾದ್ರು ನಿನ್ಗೊಂದು ಮ್ಯಾಚ್ ಆದ್ರೂ ಬೆಸ್ಟ್ ಪ್ಲೇಯರ್ ಅಂತ ಬಂದ್ರೆ ಚೆನ್ನಾಗಿರೋದು. ನಾನಂದೆ ಆ ಬೆಸ್ಟ್ ಪ್ಲೇಯರ್ಗೋಸ್ಕರ ಆಡಕ್ ಹೋದ್ರೆ ನಾವು ಟೀಮ್ ಗೆಲ್ಲಲ್ಲ, ಇದು ಟೀಮ್ಗೋಸ್ಕರ ಆಡಬೇಕು. ನಾವು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮಾಡಕ್ ಹೋಗ್ತೀವಿ ಅಂದ್ರೆ ಟೀಮ್ ಪರ್ಫಾರ್ಮೆನ್ಸ್ ಬರೋದಿಲ್ಲ. ಸೊ ಹಾಗಾಗಿ ನನ್ನ ಗೇಮ್ ಟೀಮ್ ಮೇಲೆ ನಮಗೆ ಫೋಕಸ್ ಇದೆ ಹೊರತು ನಮ್ಮ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮೇಲಲ್ಲ. ನನ್ನ ಪರ್ಫಾರ್ಮೆನ್ಸ್ ಏನಾದ್ರು ತುಂಬಾ ಎಲ್ರಿಗಿಂತ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಖಂಡಿತ ಸಿಗುತ್ತೆ ಅಂತ ನಾನು ಮಾತು ಹೇಳಿದ್ದೆ. ಮ್ಯಾನ್ ಆಫ್ ದಿ ಮ್ಯಾಚ್ ಬರುತ್ತೆ, ಎಲ್ಲರೂ ಕೂಡ ನಿಮಗೆ ಕೇಳ್ತಾ ಇರ್ತಾರೆ, ಮೆಚ್ಕೋತಾ ಇದ್ದಾರೆ. ನೀವು ಅಪ್ಪ ಅಮ್ಮ ಕಾಲ್ ಮಾಡಿದ್ರಾ, ಹಂಚ್ಕೊಂಡ್ರ ಖುಷಿನ ಆ ಟೈಮಲ್ಲಿ? ತಂದೆ ಮತ್ತೆ ತಾಯಿ ಅವರು ರೆಗ್ಯುಲರ್ ಆಗಿ ಮನೇಲಿ ನೋಡ್ತಾನೆ ಇರ್ತಾರಲ್ಲ, ಸೊ ಅವ್ರು ಫಸ್ಟ್ ಕಾಲ್ ಮಾಡ್ತಾರೆ ಅಂದ್ರೆ ನೈಟ್ ಟೈಮ್ ನಾನು ಗೊತ್ತು ನಾನು ಪಿಕ್ ಮಾಡಲ್ಲ ಅಂತ ರಾತ್ರಿ ಮಾಡಲ್ಲ, ಬೆಳಿಗ್ಗೆ ಟೈಮ್ ಮಾಡ್ತಾರೆ. ಬೆಳಿಗ್ಗೆ ಮಾಡಿ ಖುಷಿ ಆದ್ರು ಅವರು, ಯಾಕಂದ್ರೆ ಆ ತಂದೆ ತಾಯಿ ಅದೇ ಕೇಳ್ತಿದ್ರು, ನೀನು ಲೀಗಲ್ಲಿ ಯಾವಾಗ್ಲೂ ತಗೊಂತಿದ್ದೆ, ಯಾಕಂದ್ರೆ ವರ್ಲ್ಡ್ ಕಪ್ ಈ ಹಂತದಲ್ಲಿ ಏನಾದ್ರು ನಿನ್ಗೊಂದು ಮ್ಯಾಚ್ ಆದ್ರೂ ಬೆಸ್ಟ್ ಪ್ಲೇಯರ್ ಅಂತ ಬಂದ್ರೆ ಚೆನ್ನಾಗಿರೋದು. ನಾನಂದೆ ಆ ಬೆಸ್ಟ್ ಪ್ಲೇಯರ್ಗೋಸ್ಕರ ಆಡಕ್ ಹೋದ್ರೆ ನಾವು ಟೀಮ್ ಗೆಲ್ಲಲ್ಲ, ಇದು ಟೀಮ್ಗೋಸ್ಕರ ಆಡಬೇಕು. ನಾವು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮಾಡಕ್ ಹೋಗ್ತೀವಿ ಅಂದ್ರೆ ಟೀಮ್ ಪರ್ಫಾರ್ಮೆನ್ಸ್ ಬರೋದಿಲ್ಲ. ಸೊ ಹಾಗಾಗಿ ನನ್ನ ಗೇಮ್ ಟೀಮ್ ಮೇಲೆ ನಮಗೆ ಫೋಕಸ್ ಇದೆ ಹೊರತು ನಮ್ಮ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮೇಲಲ್ಲ. ನನ್ನ ಪರ್ಫಾರ್ಮೆನ್ಸ್ ಏನಾದ್ರು ತುಂಬಾ ಎಲ್ರಿಗಿಂತ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಖಂಡಿತ ಸಿಗುತ್ತೆ ಅಂತ ನಾನು ಮಾತು ಹೇಳಿದ್ದೆ.